ವೀರೇಶಪ್ಪ ಅಂತ. ನಾನು 6 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ. ನಾವು ಬಳ್ಳಾರಿಯಿಂದ ಕಡ್ತಾಲ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದೇವೆ. ಪ್ರೋಗ್ರಾಮ್ನಲ್ಲಿ ನನಗೆ ಏನಪ್ಪ ಅಂದರೆ ಭಾಳ ಒಂದು ಅನುಭವ ಆಗ್ತಾಯಿದೆ. ಮೊನ್ನೆ 21ನೇ ತಾರೀಕು ಸಾಯಂಕಾಲ 7 ಗಂಟೆಯಿಂದ ಹಿಡಿದು 24ನೇ ತಾರೀಕು ಬೆಳಗ್ಗೆ 9 ಗಂಟೆವರೆಗೆ ಒಟ್ಟು 62 ಗಂಟೆಗಳ ಕಾಲ ಮೌನವಾಗಿದ್ದೇನೆ. ಮೌನ ಮಾಡಿದ್ದು ಏನಪ್ಪ ಅಂದರೆ ಒಂದು ಅನುಭವವಾಗಿ ಅಂದರೆ ನನ್ನ ಪ್ರತಿಯೊಬ್ಬರು ಬಂದು ನೀನು ಬಳ್ಳಾರಿಂದ ಯಾವಾಗ ಬಂದು ಏನು ಮಾಡ್ದು ಎದಕ್ಕಾಗಿ ಯಾವತ್ತು ಬಂದು ಅಂತ ಕೇಳೋರೆ ಆಯಿತು. ಆದರೆ ನಾನು ಮೌನದಲ್ಲಿ ಇದ್ದೇನೆಂಬುದು ಅವರಿಗೆ ಗೊತ್ತಾಗಿದ್ದಿಲ್ಲ. ಆದರೆ ಒಂದು ಪೇಪರ್ನಲ್ಲಿ ಬರೆದು ಅವ್ರಿಗೆ ತಿಳಿಸ್ಕೊಟ್ಟೆ ಮೌನ ಇದ್ದೇನೆ ಎಂದು. ಇದು ಭಾಳ ಜನರಿಗೆ ಮೌನ ಆಗದೇ ಇರ್ತಕ್ಕಂಥ ಸ್ಥಳ. ಪ್ರತಿಯೊಬ್ಬರು ಎಲ್ಲ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡಿರ್ತಾರೆ. ನನಗೆ ಹೆಚ್ಚಿನ ಅನುಭವ ಆಗ್ತಾಯಿದೆ. ಆಗಿದೆ. ಇದರ ಹಿಂದೆಗಡೆ ಮೊದಲು ಬೆಂಗಳೂರು ಪ್ರೋಗ್ರಾಮ್ನಲ್ಲಿ ಸಹಿತ ಅಟೆಂಡ್ ಮಾಡಿದ್ದೆ, ಅಲ್ಲಿ ಸಹಿತ ಮೌನವಾಗಿದ್ದೆ. ಮತ್ತು ಕಳೆದ ವರ್ಷ 2 ವರ್ಷದ ಕೆಳಗೆ ಇಲ್ಲಿ ಕಡ್ತಾಲ್ ಪ್ರೋಗ್ರಾಮಲ್ಲಿ ಬಂದಿದ್ದೆ, ಆವಾಗ ಸಹಿತ ಮೌನ ಮಾಡಿದ್ದೆ. ಅದರ ಅನುಭವ ಇತ್ತು, ಹಾಗೆ ಅನುಭವ ಮಾಡಿಕೊಂಡು ಬಂದಿದ್ದೇನೆ. ಬಸವಣ್ಣವರು ಹೇಳಿದ್ದಾರೆ, ನಾವು ಫಸ್ಟು ಧ್ಯಾನ ಎದಕ್ಕೆ ಮಾಡಬೇಕು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಮುಖ್ಯ. ಆಮೇಲೆ ಧ್ಯಾನ ಮಾಡಿದ ಒಳ್ಳೆಯ ಜ್ಞಾನ ಬರ್ತದೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ, ಆಯುಷ್ಯ ಬರ್ತದೆ, ನಾವು ಅಂದ್ಕೊಂಡು ಕೆಲಸಗಳು ಆಗ್ತಾವ. ಬಸವಣ್ಣವ್ರು ಹೇಳಿದಾರೆ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದೆ ಧರ್ಮದ್ಯಾವುದಯ್ಯ, ದಯವಿರಲಿ ಸಕಲ ಪ್ರಾಣಿ ಪಕ್ಷಿಗಳಲ್ಲಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಮತ್ತೆ ಯಾರು ಇಲ್ಲವಯ್ಯ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಹೇಳಿದಾರೆ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದೆ ಧರ್ಮದ್ಯಾವುದಯ್ಯ, ದಯವಿರಲಿ ಸಕಲ ಪ್ರಾಣಿ ಪಕ್ಷಿಗಳಲ್ಲಿ. ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರ ಹುಚ್ಚಪ್ಪಗಳಿರ. ಯಾಕೆ ಮಾನವ ಜನ್ಮ ಬಹಳ ದೊಡ್ಡದಾಯಿತು? ನಾವು ಹಿಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿಗಳಾಗಿ ಜನಿಸಿ ಬಂದಿದ್ದೇವೆ, ಮತ್ತು ಈಗ ಮಾನವ ಜನ್ಮದಲ್ಲಿ ಜನಿಸಿ ಬಂದಿದ್ದೇವೆ. ಪ್ರಾಣಿ ಪಕ್ಷಿಗಳನ್ನು ಕೊಂದರೆ ಸಹಿತ ಅದಕ್ಕೆ ಮತ್ತೆ ಜೀವ ತುಂಬತಕ್ಕಂಥ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಮಾನವ ಜನ್ಮ ಬಹಳ ದೊಡ್ಡದು. ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲಬಾರದು. ಕೊಲ್ಲಿದರೆ ಅದರ ಪಾಪ ನಮಗೆ ತಗುಲುತ್ತದೆ. ನಾವು ಅದರ ಪಾಪವನ್ನು ಅನುಭವಿಸಬಾರದು ಮಾನವ ಜನ್ಮದಲ್ಲಿ. ನನಗೆ ಧ್ಯಾನ ಮಾಡೋದು ಗೊತ್ತಿಲ್ಲ. ನಾನು ನನ್ನ ಸ್ನೇಹಿತರು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ವಾಡ್ಲೆ ಸ್ಕೂಲ್ ಹತ್ರ ಪಾಪಾಯಿ ಹಾಲ್ ಅಂತಿದೆ, ವಾಡ್ಲೆ ಸ್ಕೂಲ್ನಲ್ಲಿ ವಾಕಿಂಗ್ ಹೋಗ್ತಾಯಿದ್ವಿ. ಅವರು ನನಗೆ ಶಿವಕುಮಾರ ಸ್ವಾಮಿ ಅಂತ ನನ್ನ ಜೊತೆಗೆ ಬರ್ತಾಯಿದ್ರು. ಅವರು ವೀರೇಶ್ ನೀನು ಧ್ಯಾನಕ್ಕೆ ಬರ್ಬೇಕಪ್ಪ, ಇಲ್ಲೇ ಪಿರಮಿಡ್ ಇದೆ, ಧ್ಯಾನ ಮಾಡೋಕ್ಕೆ ಬರಬೇಕು ಅಂತ ಹೇಳಿದರು. ಆಯಿತು ಸರ್, ನೀವು ಹೋಗಿ ಬರ್ರಿ, ನಾನು ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ವಾಕಿಂಗ್ ಹಂಗೆ 4-5 ಸರಿ ಹೇಳಿದರು. ಹಾಗೆ ಹೇಳಿದಂಗಿಲ್ಲ, ಇವ್ರನ್ನ ಎದಕ್ಕೆ ಹೇಳ್ತಾ ಇದ್ದಾರ ಅಂತ ನಾನು ಒಂದು ಸರಿ ಧ್ಯಾನಕ್ಕೆ ಹೋದೆ. ಧ್ಯಾನಕ್ಕೆ ಹೋಗಿ ಕೂತ್ಕೊಂಡಾಗ ಫುಲ್ ಕತ್ಲಾಗಿರ್ತಿತ್ತು. ಯಾಕೆ ಕತ್ಲಾಗ್ತೈತಲ್ಲ ಅಂತಂದು ಕೂತ್ಕೊಂಡೆ. ದಿನ ಓದಂಗಿಲ್ಲ 20% ಬೆಳಕು ಬರುವುದು, 80% ಕತ್ತಲಾಗಿರುವುದು. ಹಾಗೆ ಮತ್ತೆ ಕೆಲವು ದಿವಸಗಳ ನಂತರ 40% ಬೆಳಕು ಬರುವುದು, 60% ಬೆಳಕಾಗಿ ಕತ್ತಲಾಗಿರುವುದು. ಹೀಗೆ ಮಾಡ್ತಾ ಹೋದಂಗೆಲ್ಲ 60% ಬೆಳಕು ಬರೋದು, 40% ಕತ್ತಲಾಗೋದು. ಹೀಗೆ ಕೆಲವು ದಿವಸಗಳ ನಂತರ 80% ಬೆಳಕಾಗುವುದು, 20% ಕತ್ತಲಾಗ್ತಿತ್ತು. ಇದೀಗ ಧ್ಯಾನ ಮಾಡೋದ್ರಿಂದ ಫುಲ್ ಬೆಳಕಾಗಿರುತ್ತದೆ. ಹೈದರಾಬಾದಿಂದ 55 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಹೇಶ್ವರಿ ಪಿರಮಿಡ್ ಧ್ಯಾನ ಕೇಂದ್ರ.
ಈ 11 ದಿವಸಗಳ ಕಾರ್ಯಕ್ರಮ 12ನೇ ಧ್ಯಾನ ಮಹಾಚಕ್ರ ಕಾರ್ಯಕ್ರಮ ನಡೀತಾ ಇದೆ. 3ನೇ ಮಹಿಳಾ ಧ್ಯಾನ ಮಹಾಚಕ್ರ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಬ್ರಹ್ಮ ಋಷಿ ಸುಭಾಷ್ ಪತ್ರಿ ಸಾರಿಗೆ ಎಷ್ಟು ಕೋಟಿ ವಂದನೆಗಳನ್ನು ತಿಳಿಸಿದರೆ ಸಾಲದು. ಆಮೇಲೆ ಇಡೀ ಪ್ರಪಂಚಕ್ಕೆ ಅವರು ಧ್ಯಾನ ಮಾಡತಕ್ಕಂಥ ಅತಿ ಸರಳವಾದ ಸುಲಭವಾದ ಧ್ಯಾನ ಮಾರ್ಗವನ್ನು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಪ್ರಪಂಚಕ್ಕೆಲ್ಲ ತಿಳಿಸಿ ಬರ್ತಾರೆ. ಅವ್ರ ಜೋಬಿನಲ್ಲಿ ₹1 ಸಹಿತ ಇರೋದಿಲ್ಲ. ಎಲ್ಲ ಮಾಸ್ಟರ್ಗಳು ಸೇರಿ ಅವ್ರನ್ನ ಪ್ರಪಂಚಕ್ಕೆ ಕಳಿಸ್ತಾ ಇದ್ದಾರೆ ತಿರುಗಿ ಹೇಳಿ ಬರಲಿಕ್ಕೆ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರಿಗೆ ನಾವು ಧ್ಯಾನ ಮಾಡಿರಿ ಅಂತ ತಿಳಿಸ್ತಕ್ಕಂಥ ಕರ್ತವ್ಯ ನಾವೆಲ್ಲ ತಿಳಿಸ್ಕೊಡ್ತಾ ಇದ್ದೇವೆ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಇಲ್ಲಿ ಎಲ್ಲರಿಗೆ ತಿಳಿಸ್ಬೇಕು, ನಾವು ಜ್ಞಾನ ಪ್ರಚಾರ ಮಾಡಬೇಕು. ಇದುವರೆಗೆ 25 ಕ್ಲಾಸ್ಗಳನ್ನು ಮಾಡಿದ್ದೇನೆ. ನನ್ನ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಲ್ಲೆಲ್ಲ ಮಂಡಲ ಧ್ಯಾನ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಸಹಿತ ಹೋಗಿ ನನ್ನ ಪ್ರಚಾರವನ್ನು ತಿಳಿಸಿ ಬರ್ತಾ ಇದ್ದೇನೆ. ಶ್ವಾಸವೇ ಗುರು, ಜೀವವೇ ದೇವರು, ದೇಹವೇ ದೇವಾಲಯ, ಸಮಯವೇ ಸಾಧನೆ, ತಾಳ್ಮೆಯೇ ಸಹನೆ, ಸಹನೆಯೇ ಪ್ರಗತಿ, ದಾನವೇ ಧರ್ಮ. ನಾವು ಹುಟ್ಟಿ ಬರುವತ್ನಾಗ ಏನೂ ತಂದಿಲ್ಲ, ಸತ್ತ ಮೇಲೆ ಯಾರು ಏನು ತಗೊಂಡವಲ್ಲ. ಇರೋವರೆಗೂ ಒಳ್ಳೆಯದು ಕೆಟ್ಟದು. ನಮ್ಮ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮವನ್ನು ಮಾಡಬೇಕು. ಒಂದು ಪಿರಮಿಡ್ ಕಟ್ತಾರಂದರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ನಾವು ₹500 ಕೊಟ್ಟಿದ್ರೆ ಆ ಪಿರಮಿಡ್ಡಿಗೆ ನಮಗೆ ಮತ್ತೆ ₹5,000 ಅಷ್ಟು ನಮಗೆ ಹಿಂದೆ ಬರ್ತಾಯಿದೆ, ನಮ್ಮ ಜೊತೆಗೆ ಬರ್ತಾಯಿದೆ. ನಾವು ಅದು ಯಾವ ರೀತಿ ಕೊಡ್ತಾರೋ ಮಾಸ್ಟರ್ಸ್ ಅವರಿಗೆ ಗೊತ್ತು. ಅವತ್ತಿನಿಂದ ಇವತ್ತಿನವರೆಗೆ ನನ್ನ ಆರೋಗ್ಯದಲ್ಲಿ ಭಾಳ ಚೇಂಜಸ್ ಆಗಿದೆ. ನಾವು ಪ್ರತಿದಿನ ಧ್ಯಾನ ಮಾಡ್ತಾಯಿದ್ದೇವೆ. ನಾವು ಒಂದೇ ಮಾಡೋದಲ್ಲ, ನಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ತಿಳಿಸ್ಕೊಡ್ತಕ್ಕಂಥ ಕರ್ತವ್ಯ ಮಾತ್ರ ನಾವು ತಿಳಿಸ್ಕೊಡ್ಬೇಕು. ಅವ್ರು ಮಾಡೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು. ಯಾರೇ ಎಷ್ಟೆಷ್ಟು ವಯಸ್ಸಿರ್ತದೆ ಅಷ್ಟು ನಿಮಿಷಗಳು ಧ್ಯಾನ ಮಾಡಿದರೆ ಸಾಲದು, ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಬೇಕು. ಆಮೇಲೆ ಧ್ಯಾನ ಮಾಡೋದ್ರಿಂದ ಒಳ್ಳೆಯ ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆಯುಷ್ ಬರುತ್ತೆ. ಉಸಿರಿದ್ರೆ ಶಿವ, ಉಸಿರೋದ್ರೆ ಶವ. ನಾವು ಏನು ಸಾಧನೆ ಮಾಡಬೇಕಾಯಿತು ಅಂದರೆ ಸುಧಾ ಉಸಿರಿದ್ದಾಗೆ ಸಾಧನೆ ಮಾಡಬೇಕು. ನನಗೆ ಎಲ್ಲರೂ PMC TV ಚಾನಲನ್ನು ವೀಕ್ಷಿಸಿರಿ ಅಂತ ಹೇಳಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.